ಇದು ಭಾರತದ ಮಾನವ ಪೂರ್ವಜರ ಅಸ್ತಿತ್ವದಲ್ಲಿರುವ ಏಕೈಕ ಪಳೆಯುಳಿಕೆಯಾಗಿದೆ. ಈ ಪಳೆಯುಳಿಕೆ ಪ್ರಾಚೀನ ಶಿಲಾಯುಗ ಸಮಯದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಮಧ್ಯಪ್ರದೇಶದಲ್ಲಿನ ನರ್ಮದಾ ನದಿ ಪ್ರದೇಶದ ಹೋಶಂಗಾಬಾದ್ ಬಳಿಯ ಹತ್ನೋರಾದಲ್ಲಿ ಪೂರ್ವಜ ಮಾನವ ಪಳೆಯುಳಿಕೆ 1982ರಲ್ಲಿ ಕಂಡುಬಂದಿದೆ. ಇದು ಒಂದು ಕಪಾಲದ ತಲೆಬುರುಡೆಯಾಗಿದೆ. ಇದನ್ನು ಕಂಡುಹಿಡಿದ ಅರುಣ್ ಸೋನಾಕಿಯರವರು ಪುರಾತನ ಮಾನವನಿಗೆ ನರ್ಮದಾ ಮ್ಯಾನ್, ನರ್ಮದಾ ಪುರುಷ ಎಂದು ಹೆಸರಿಟ್ಟರು. ವೈಜ್ಞಾನಿಕ ಹೆಸರು ಹೊಮೊ ಎರೆಕ್ಟಸ್ ನರ್ಮಡೆನ್ಸಿಸ್. 1997ರಲ್ಲಿ ಈ ಪಳೆಯುಳಿಕೆಯು ಮಹಿಳೆಯದ್ದಾಗಿರಬಹುದು ಎಂದು ಸಂಶೋಧನೆಯಿಂದ ಸಾಬೀತಾದ ಕಾರಣ ಇದರ ಹೆಸರನ್ನು ನರ್ಮದಾ ಹ್ಯೂಮನ್ ಎಂದು ಬದಲಾಯಿಸಲಾಯಿತು. ಮೊದಲೇ ಹೇಳಿದ ಹಾಗೆ ನರ್ಮದಾ ನದಿ ದಂಡೆಯಲ್ಲಿ ದೊರಕಿದ್ದರಿಂದ ಹಾಗೂ ಚೈನಾದ ಪೂರ್ವಜರ ಪಳೆಯುಳಿಕೆಯಾದ ಪೇಕಿಂಗ್ ಮ್ಯಾನ್ ಮತ್ತು ಇಂಡೋನೇಷಿಯಾದ ಪೂರ್ವಜರ ಪಳೆಯುಳಿಕೆಯಾದ ಜಾವಾ ಮ್ಯಾನ್ ಅನ್ನು ಮಾದರಿಯಾಗಿ ತೆಗೆದುಕೊಂಡು ನರ್ಮದಾ ಹ್ಯೂಮನ್ ಎಂದು ಹೆಸರಿಡಲಾಗಿದೆ. ಮೆಸೊಪೊಟಾಮಿಯಾ ನಾಗರಿಕತೆ, ಪ್ರಾಚೀನ ಈಜಿಪ್ಟ್ ನಾಗರಿಕತೆ, ಸಿಂಧೂ ಕಣಿವೆ ನಾಗರಿಕತೆ ಮತ್ತು ಪ್ರಾಚೀನ ಚೀನಾ ನಾಗರಿಕತೆ ಇವು ಜಗತ್ತಿನ ಪುರಾತನ ನಾಗರಿಕತೆಗಳು. ನಮ್ಮದು ಪುರಾತನ ನಾಗರಿಕತೆಯ ದೇಶ. ನಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆ ಇರಲಿ.